ಮಿನಿಸ್ಟರ್ಸ್ ಆಯಿತು, ಅಲ್ಲಿ ಅಧಿಕಾರ ಸರಿ ಪೇಮೆಂಟ್ ಆಯಿತು. ಇದಿಷ್ಟ ಕೇಂದ್ರ ಸರ್ಕಾರ 15 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಖರ್ಚಾಗಿ ಬಜೆಟಲ್ಲಿ ತೆಗೆದಿದ್ದಂಥ ಮಾತುಗಳು. ಅಂದ್ರೆ ರೈತರುಗಳೊಂದು 2 ಲಕ್ಷ ಕೋಟಿ ಎಲ್ಲಿ ಕೇವಲ ಅಲ್ಲಿಯ ದಿಲ್ಲಿಯ ಆಡಳಿತಶಾಹಿ ವರ್ಗದಲ್ಲ, ಅದರಲ್ಲಿ ಮಿನಿಸ್ಟರ್ಸ್ ಬಂದರು, ಅವರು ಬಂದರು. ಪ್ರತಿ ವರ್ಷ 15 ಲಕ್ಷ ಕೋಟಿ ರೂಪಾಯಿ. ನಾವು 50 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚು ಕಡಿಮೆ ಬಜೆಟ್ ಖರ್ಚಿಗೆ ಇಟ್ಟಿರ್ತೀವಿ. ಶಿಕ್ಷಣಕ್ಕೆ ಕೊಡ್ತೀವಿ ನಾವು ಎಷ್ಟಪ್ಪ ಅಂತಂದ್ರೆ 120 ಅಥವಾ 1.5 ಲಕ್ಷ ಕೋಟಿ ರೂಪಾಯಿ. ಮತ್ತು ಆರೋಗ್ಯಕ್ಕೆ 1 ಲಕ್ಷ ಎಡಬಲ. ಇನ್ನು ಮನೆ ರಗಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 80,000 60,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅದು ಇಡೀ ದೇಶದ ಎಲ್ಲರಿಗೂ ನಾವು ಖರ್ಚು ಮಾಡೋದು ಎಷ್ಟು, ಎಲ್ಲ ಗುಡಿಸಿ ಎಷ್ಟು ಆಗ್ತದೆ? 15 ಲಕ್ಷ ಕೋಟಿ ರೂಪಾಯಿ ಆಗ್ತದನಾ? ಶಿಕ್ಷಣಕ್ಕೆ 1 2 ಇಡ್ರಿ, ಆರೋಗ್ಯಕ್ಕೆ 1 2 ಲಕ್ಷ 4 ಆಯಿತು, ಮನೆ ರಗಕ್ಕೆ 1 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಮುಗೀತು. ಅದು ಕೇವಲ ಪೇಮೆಂಟು. ಮತ್ತು ಇವರು ರೈಸಿದ ಜೀವನಕ್ಕೆ ಪೊಲಿಟಿಕಲ್ ಪಾರ್ಟಿಗಳು ಅಥವಾ ಈ ಒಂದು ಆಡಳಿತಶಾಹಿ ವರ್ಗಕ್ಕೆ, ಅಲ್ಲಿ ಆಡಳಿತಗಾರರಿಗೆ ಮತ್ತು BJPಯ ಮಿನಿಸ್ಟರ್ಸ್ ಎಲ್ಲರಿಗೂ, ಅಲ್ಲಿ ಕೇವಲ ಕೇಂದ್ರದ್ದು ಹೇಳ್ತಾ ಇದ್ದೀನಿ. 15 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ವರದಿಗಳಿದೆ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈಗ ಒಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 2022 ಬಂದು ಕರ್ನಾಟಕದ ಚುನಾವಣೆ ಗೆಲ್ಲಲೇಬೇಕಾಗ್ಯದ ಮಾತಾಡ್ತಾ ಇದ್ದಾರೆ. ಅಡ್ಡಿಲ್ಲ ಮಾತಾಡಲಿ, ಆದರೆ ಖರ್ಚು ಮಾಡೋದು ರೈತರ ಮೇಲೆ ಆಗಿರ್ಬೋದು, ಅದೇ ಕಾಲ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಮತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ. ಮನೆ ರಗ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಮತ್ತೊಂದು ರಾಮ್ ಜಿ ಅಂತಂದುಬಿಟ್ರು. ಇದು 60-70 ಸಾವಿರ ಕೋಟಿ ರೂಪಾಯಿ ಕೊಡೋದ್ರ ತೊಂದರೆ ಆಗಲಿಕ್ಕಿತ್ತು. ಹಿಂದೆ UPA ಸರ್ಕಾರ ಇದ್ದಾಗ 1-1.5 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಮನೆ ರೇಖಾಗಿ ತೆಗೆದಾಡ್ತಿದ್ರು ಉದ್ಯೋಗ ಸೃಷ್ಟಿಗಾಗಿ. ಇವತ್ತು ಉದ್ಯೋಗಗಳು ಸಹಿತ ಇಲ್ಲ. ಇದು ಎರಡಕ್ಕೂ ಅಪ್ಲೈ ಆಗುವಂಥದ್ದು. ಅದೇ ಕಾಲ ಕರ್ನಾಟಕದಲ್ಲಿ 3 ವರ್ಷ ತಾಳದಕ್ಕೆ ಬಂದ ಈ ಮಾತಿನ ಆರೋಪ ಮಾಡೋದು ಸತ್ಯದ. 2.84 ಲಕ್ಷ ಜನರಿಗೆ ಉದ್ಯೋಗ ಕೊಡಬೇಕಾಯ್ತು ಇಷ್ಟರೊಳಗೆ. ಅದು ಇಲ್ಲಿವರೆಗೆ ಇಲ್ಲ. ಯಾಕಿಲ್ಲ ಅಂದರೆ ಬಜೆಟ್ನಲ್ಲಿ ಅಂದರೆ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂಥ ಮಾತುಗಳನ್ನ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಡೆವಲಪ್ಮೆಂಟ್